ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೆಲ್ಸನ್, ನಮ್ಮ ಸೋಲಾರ್. ಸೊ ನಾನು ಇವತ್ತು ಎಲ್ಲಿದ್ದೀವಿ ಅಂದರೆ ನಾವು ಆಲ್ಮೋಸ್ಟ್ ಯಲಹಂಕ ಹತ್ರ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲೊಂದು 2 ಕಿಲೋವಾಟ್ ಸೆಟಪ್ನ ಮಾಡಿದ್ವಿ. ನೋಡ್ಬೋದು ಅಲ್ಲಿ ಒಂದು 2 ಕಿಲೋವಾಟ್ ಸಬ್ಸಿಡಿ ಪ್ರಾಜೆಕ್ಟ್ನ ಮಾಡಿದ್ದೀವಿ. ಸೊ ಈ ವಿಡಿಯೋ ಪೂರ್ತಿ ನೋಡೋರಿಗೆ ಒಂದು ಅರ್ಥ ಆಗುತ್ತೆ. ಸೊ 2 ಕಿಲೋವಾಟ್ ಅಂದರೆ ಅವ್ನಿಗೆ ಸಬ್ಸಿಡಿ ಹೋದರೆ ಏನು ವರ್ಕ್ ಆಗುತ್ತೆ, ಎಷ್ಟು ಸಬ್ಸಿಡಿ ಅಮೌಂಟ್ ಬರುತ್ತೆ, ಪ್ಲಸ್ ಕಸ್ಟಮರ್ ಏನು ಮಾತಾಡಿದ್ದಾರೆ, ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಸ್ಟಮರ್ಗೂ ತುಂಬ ಡೌಟ್ಸ್ ಇತ್ತು. ಅವ್ರು ಹಾಕಿದ ಮೇಲೆ ಡೌಟ್ ಕ್ಲಾರಿಫೈ ಮಾಡಿದ್ರು. ಸೊ ನಿಮಗೂ ಹಾಕಕ್ಕೆ ಮುಂಚೆನೇ ಈ ವಿಡಿಯೋ ನೋಡಿ. ಸೊ ಆವಾಗ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ, ನಿಮಗೆ ಎಷ್ಟು ಸಬ್ಸಿಡಿ ಅಮೌಂಟ್ ಬರುತ್ತೆ, ಏನು ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಪ್ಲಸ್ ಆನ್ ಗ್ರಿಡ್ ಅಂದರೆ ಏನು, ಯಾವಾಗ ವರ್ಕ್ ಆಗುತ್ತೆ, ಯಾವಾಗ ವರ್ಕ್ ಆಗಲ್ಲ, ಅದಕ್ಕೆ ಬ್ಯಾಟ್ರಿ ಬೇಕಾ, ಬ್ಯಾಟ್ರಿ ಬರಲ್ವ, ಆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಫೈನಲಿ ಇವತ್ತೊಂದು 2 ಕಿಲೋವಾಟ್ ವಿಡಿಯೋ ಸೆಟಪ್ನ ತೋರಿಸ್ತಾ ಇದ್ವಿ. ಐ ಮೀನ್ ಸೋಲಾರ್ ಇನ್ಸ್ಟಾಲೇಷನ್ ಸೆಟಪ್ನ ತೋರಿಸ್ತಾ ಇದ್ವಿ. ತುಂಬ ಕಸ್ಟಮರ್ಸ್ ಕೇಳ್ತೀರಾ ಸರ್ 2 ಕಿಲೋವಾಟ್ ಯಾವ ಥರ ವರ್ಕಿಂಗ್ ಇರುತ್ತೆ, ಯಾವ ಥರ ಫಂಕ್ಷನಿಂಗ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಪ್ರಾಜೆಕ್ಟ್ ಬಂದು ಸಬ್ಸಿಡಿ ಪ್ರಾಜೆಕ್ಟು. ಸಬ್ಸಿಡಿ ನಾನ್ ಸಬ್ಸಿಡಿ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಪ್ರೈಸಿಬಲ್ ವೀಡಿಯೋಸ್ ನೋಡ್ತಾ ಇರ್ತೀರಾ. ಸೊ ಅದೇ ಥರನೇ ಮೆಟೀರಿಯಲ್ಸ್ ಎಲ್ಲನೂ ಸೇಮ್ ಇರುತ್ತೆ. ಒಂದೇ ಒಂದು ಸಬ್ಸಿಡಿ ಬರೋವಾಗ DCR ಪ್ಯಾನಲ್ ಯೂಸ್ ಮಾಡಬೇಕು, ಸಬ್ಸಿಡಿ ಬರೋ ನಾನ್ DCR ಪ್ಯಾನಲ್ ಯೂಸ್ ಮಾಡಬೇಕು ಅಷ್ಟೇ. ಸೆಕೆಂಡ್ ಥಿಂಗ್ 2 ಕಿಲೋವಾಟ್. ನಾನು ಹೇಳೋ ಥರ ಯಾವತ್ತು 2 ಆಗಲಿ 3 ಆಗಲಿ 4 ಆಗಲಿ 5 ಆಗಲಿ ದಯವಿಟ್ಟು ಸಬ್ಸಿಡಿ ಜೊತೆ ಹೋಗಿ. ಯಾಕಂದರೆ 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ ಅಬೌವ್ 78,000 ನಿಮಗೆ ಬರುತ್ತೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟಲ್ಲಿ ನಿಮಗೆ ಬೇಗ ವರ್ಕೌಟ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್, ಒಂದು 2 ಕಿಲೋವಾಟ್ ಸೋಲಾರ್ ಹಾಕ್ತಾ ಇದ್ದೀರಾ, ಒಂದು 1,60,000 ಖರ್ಚಾಗುತ್ತೆ. 60,000 ಸಬ್ಸಿಡಿ ನಿಮಗೆ ಬರುತ್ತೆ ವಾಪಸ್ಸು. 1 ಲಕ್ಷ ಖರ್ಚು ನಿಮ್ಮದು. ಫಾರ್ ಎಕ್ಸಾಂಪಲ್ 2,000 ಮಿನಿಮಮ್ ಕಟ್ತಾ ಇದ್ದೀರಾ ತಿಂಗಳಿಗೆ. 2,000 ಅಂದರೆ ವರ್ಷಕ್ಕೆ 24,000 ಆಯಿತು. ಸೊ 5ನೇ ವರ್ಷಕ್ಕೆ ಆ 1 ಲಕ್ಷ ಅಲ್ಲೇ ಬಂತು, ನಿಮ್ಮ ಬಿಲ್ 0 ಆಯಿತು. ಒಂದು ಸೆಕೆಂಡ್ ಏನಂದರೆ, ಆ ಅಗ್ರಿಮೆಂಟ್ PPA ಇರೋದು 25 ಇಯರ್ಸ್ ಇರುತ್ತೆ. ಸೊ ಮಿಕ್ಕಿದ 20 ವರ್ಷ ನಿಮ್ಮ ಬಿಲ್ಡಿಂಗ್ ಮೇಲೆ ಇದೇನು ಪ್ಯಾನಲ್ ಇದೆಯೋ ಇದು ಫ್ರೀಯಾಗಿ ನಿಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಕೊಡುತ್ತೆ. ಸೊ ಇದೇ ಮೇಯ್ನ್ ಆಪ್ಷನ್ ಇರೋದು ಸೋಲಾರ್ ಹೋಗಬೇಕಂತ, ನಮ್ಮ ಬಿಲ್ ನಾವು 0 ಮಾಡಬೇಕಂತ. ನೆಕ್ಸ್ಟ್ ಏನು ಎಕ್ಸಸ್ ಜನರೇಟ್ ಆಗುತ್ತೆ ಅದು KVಗೆ ಹೋಗುತ್ತೆ. ಪರ್ ಯೂನಿಟ್ಗೆ 2 ರೂಪೀಸ್ ಚೇಂಜ್ ಅಂತ PPA ಕೊಡ್ತಾರೆ. ಸೊ 2, 3, 4 ಅಷ್ಟು ಎಕ್ಸ್ಪೋರ್ಟ್ ಇರಲ್ಲ. ಯಾಕಂದರೆ ನಿಮ್ಮ ಕನ್ಸೆಪ್ಷನ್ ಅಲ್ಲಲ್ಲೇ ಲೆವೆಲ್ ಇರುತ್ತೆ. ಫ್ಯೂ ಮಂತ್ಸ್ ಖಂಡಿತ ಜಾಸ್ತಿ ಇರುವಾಗ ಎಕ್ಸ್ಪೋರ್ಟ್ ಜಾಸ್ತಿ ಇರುತ್ತೆ. ಆ 2 ರೂಪೀಸ್ ಚೇಂಜ್ ನಿಮ್ಮ ಪರ್ಸನಲ್ ಅಕೌಂಟಿಗೆ ಬರುತ್ತೆ. ಪ್ರಾಬ್ಲಿ ಸ್ವಲ್ಪ ಇದು ಪ್ಲೇಸಸಲ್ಲಿ ವಿತಿನ್ ಆ ಮಂತ್ ಎವ್ರಿ ಮಂತ್ ಹಾಕ್ತಾರೆ. ಸ್ವಲ್ಪ ಇದರಲ್ಲಿ ಕೊಲೇಟ್ 3 ಮಂತ್ಸ್ ಒನ್ಸ್ ಆ ಥರ ಹಾಕ್ತಾರೆ. ನಿಮ್ಗೆ ಯಾವತ್ತು ಬೇಕಾದ್ರೆ ನಿಮ್ಮ ಬಿಲ್ ತೊಗೊಂಡು ಹೋಗ್ಬಿಟ್ಟು ಬೆಸ್ಕಾಮ್ ಆಫೀಸ್ಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಕಟ್ಟರೆ ಅವ್ರು ಕ್ಲಿಯರ್ ಮಾಡಲೇಬೇಕು. ಸೊ ಇವತ್ತೊಂದು 2 ಕಿಲೋವಾಟ್ ವಿಡಿಯೋ ಸೆಟಪ್ ನೋಡೋಣ ಬನ್ನಿ. ಸೊ ಫಸ್ಟ್ ಪ್ಯಾನಲ್ ಬಂದುಬಿಟ್ಟು ಇಲ್ಲಿ ಯೂಸ್ ಮಾಡಿ ಬಂದು 545 ವ್ಯಾಟ್ ಪೀಕ್ದು ಅದಾನಿ ಪ್ಯಾನಲ್ ಯೂಸ್ ಮಾಡಿದ್ವಿ. ಸೊ ಅದಾನಿ ಎಲ್ಲರಿಗೂ ಗೊತ್ತಿದೆ, ಒನ್ ಆಫ್ ದ ಬಿಗರ್ ಬ್ರ್ಯಾಂಡ್ ಇನ್ ಇಂಡಿಯಾ. ಸೊ ಅದಾನಿ ಬಂದುಬಿಟ್ಟು 4 ಪ್ಯಾನಲ್ ಇದೆ 545 ವ್ಯಾಟ್ ಪೀಕ್ದು. ಸೊ ಇದು ಸ್ವಲ್ಪ ರೈಸ್ ಸ್ಟ್ರಕ್ಚರ್ ಹಾಕಿ ಮಾಡಿದ್ದೀವಿ. ಇದು ಗ್ಯಾಲ್ವನೈಸ್, ಹಾಟ್ ಟಿಪ್ ಗ್ಯಾಲ್ವನೈಸ್ ಸ್ಟ್ರಕ್ಚರು. ಸೊ ಸ್ಟ್ರಕ್ಚರ್ ಗ್ಯಾಲ್ವನೈಸ್ ಏನಂತಂದರೆ ಇದು ರಸ್ಟ್ ಹಿಡಿಯಲ್ಲ, ಆರಾಮಾಗಿ ಲೈಫ್ ಇರುತ್ತಂತೆ ಗ್ಯಾಲ್ವನೈಸ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ 6.5 9 ಫೀಟ್ ಹೈಟು. ಸೊ ತುಂಬ ಜನ ಈ ಥರ ಬರುವ ಕಸ್ಟಮರ್ ಒಂದು ಡೌಟ್ ಇರುತ್ತೆ, ಸರ್ ಕ್ಲೀನಿಂಗ್ ಯಾವ ಥರ ಮಾಡಬೇಕು. ಸಿಂಪಲ್ ಲ್ಯಾಡರ್ ಬತ್ತು ನೋಡಿ, ಲ್ಯಾಡರಿಂದ ನಾರ್ಮಲ್ ಕಾರ್ ಪ್ರೆಷರ್ ವಾಶ್ ಅದರಲ್ಲಿ ಹಾಕಿದ್ರೆ ಕ್ಲೀನ್ ಆಗುತ್ತೆ. ಮಳೆಗಾಲದಲ್ಲಿ ಅದೇ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ. ಸೊ ಬಿಸಿಗಾಲದಲ್ಲಿ ಮಾತ್ರ ತುಂಬ ಡಸ್ಟ್ ಇರುತ್ತೆ ನೋಡಿ, ಆವಾಗ ಸ್ವಲ್ಪ ಕ್ಲಿಯರ್ ಮಾಡಿದರೆ ನಿಮ್ಗೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅದನ್ನು ಒಂದು ವೀಡಿಯೋ ಸಪ್ರೇಟಾಗಿ ಹಾಕ್ತೀನಿ. ತುಂಬ ಡಸ್ಟ್ ಇರೋ ಪ್ಯಾನಲ್ ರನ್ನಿಂಗ್ ಇರುತ್ತೆ ನೋಡಿ, ಒಂದಿನ ಅದನ್ನು ಕ್ಲೀನ್ ಮಾಡಿಬಿಟ್ಟು ಎಫಿಷಿಯನ್ಸಿ ಜಾಸ್ತಿ ಬರೋ ಕಣ್ಮುಂದೆ ತೋರಿಸ್ತೀನಿ. ಯಾಕಂದರೆ ಸಿಂಪಲ್ ಜನ ಯಾವತ್ತೂ ಕಣ್ಮುಂದೆ ನೋಡಿದ್ರೆ ಮಾತ್ರ ನಂಬ್ತಾರೆ. ಸೊ ಆ ಥರ ಗೋಯಿಂಗ್ ಫಾರ್ವರ್ಡ್ ಕ್ಲಿಪ್ಸ್ ವೀಡಿಯೋಸ್ ಏನೇ ಆಗಲಿ ರಿಲೇಟೆಡ್ ಟು ಸೋಲಾರ್ ಜಾಸ್ತಿ ಹಾಕಕ್ಕೆ ನೋಡ್ತೀವಿ. ಸೊ ದಟ್ ಕಸ್ಟಮರ್ಗೆ ಅವೇರ್ನೆಸ್ ಜಾಸ್ತಿ ಇರಲಿ ಅಂತ ಅದೊಂದು ಮೇನ್ ಉದ್ದೇಶ ನಮ್ಮದು. ಸೊ ಈ ಥರ ಒಂದು 6.5 ಫೀಟ್ 9 ಫೀಟ್ಗೆ ಸ್ಟ್ರಕ್ಚರ್ ಮಾಡಿದ್ದೀವಿ ಕಸ್ಟಮರ್ಗೆ. ಸೊ ನಾವು ಡ್ರಿಲ್ ಮಾಡಿಬಿಟ್ಟು ವಾಟರ್ ಪ್ರೂಫಿಂಗ್ ಸಾಲ್ವೆಂಟ್ ಹಾಕ್ಬಿಟ್ಟು ಮಾಡಿದ್ದೀವಿ. ಸೊ ಕಸ್ಟಮರ್ ಆಮೇಲೆ ನಿಮ್ಗೆ ಇನ್ನೂ ಸೇಫ್ಟಿ ಬೇಕಾದ್ರೆ ನೋಡಿ, ಈ ಫೀಟ್ಗೆ ಅಟ್ಲೀಸ್ಟ್ ಒಂದು ಕಟ್ಟೆ ಕಟ್ಕೊಳ್ಬೇಕು. ಕಟ್ಟೆ ಕಡೆದು ಏನಾಗುತ್ತೆ ಅಂದರೆ ಆ ವಾಟರ್ ಲೀಕೇಜಸ್, ಆ ತಲೆನೋವಿರಲ್ಲ, ಒಂಥರ ಡಬಲ್ ಸೇಫ್ಟಿ ಆಗುತ್ತೆ. ಯಾವತ್ತು ತುಂಬ ಹೈಟ್ ಇರುವಾಗ ನಾವು ಈ ಥರ ರೆಕಮೆಂಡ್ ಮಾಡ್ತೀವಿ ಕಸ್ಟಮರ್ಸ್ಗೆ. ಒಂದು ಸೆಕೆಂಡ್ ಥಿಂಗ್, ಇದರಲ್ಲಿ ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ. ಆನ್ ಗ್ರಿಡಲ್ಲಿ ಅನ್ನೋದು ಜಸ್ಟ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಬೆಸ್ಕಾಮ್ ಕೊಡುತ್ತೆ. ಸೊ ಇದರಲ್ಲಿ 2-3 ಟೈಪ್ಸ್ ಆಫ್ ಎರರ್ಸ್ ಬರುತ್ತೆ. ಇದು ಸಿಂಗಲ್ ಫೇಸ್ ಇರೋದ್ರಿಂದ ಬೇಸಿಕ್ ಲೋ ವೋಲ್ಟೇಜ್ ಹೈ ವೋಲ್ಟೇಜ್ ಎರರ್ ಬರ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಕರೆಂಟ್ ಆಫ್ ಆಯ್ತು ಅಂದರೆ ಎಲ್ಲನೂ ಆಫ್ ಆಗುತ್ತೆ. ಸೊ ತುಂಬ ಜನ ಆನ್ ಗ್ರಿಡ್ ಅಂದರೆ ಎಲ್ಲನೂ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ತಾರೆ. ಇಲ್ಲ, ಆನ್ ಗ್ರಿಡಲ್ಲಿ ಏನಾಗುತ್ತೆ, ಯಾವ ಲೈನ್ ಬೆಸ್ಕಾಮಿಂದ ಬರುತ್ತೋ ಅದರಿಂದನೇ ವಾಪಸ್ ಹೋಗೋದು. ಸೊ ಬೆಸ್ಕಾಮ್ ಲೈನ್ ಆಫ್ ಆಯ್ತು ಅಂದರೆ ಎಲ್ಲನೂ ಆಫ್ ಆಗುತ್ತೆ, ಏನೂ ವರ್ಕ್ ಆಗಲ್ಲ ನಿಮಗೆ. ನಿಮ್ಮ ಮನೇಲಿ UPS ಇದೆಯಾ, UPS ಇಂದ ಮಾತ್ರ ಬ್ಯಾಕಪ್ ಬರುತ್ತೆ. ಸೆಕೆಂಡ್ ಥಿಂಗ್, ಹೈಬ್ರಿಡ್ ಅನ್ನೋದು ಏನಂದರೆ ಬ್ಯಾಟ್ರಿ ಜೊತೆಗಿರುತ್ತೆ. ಸೊ ನಿಮಗೆ ಏನೇ ರನ್ನಿಂಗ್ ಇರಲಿ, ಮನೆಯಲ್ಲಿ ಕರೆಂಟ್ ಇದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ. ಬಟ್ ಹೈಬ್ರಿಡ್ ಬರೋದು 5 ಕಿಲೋವಾಟ್ ಅಬವ್ ಮಾತ್ರ ಇರುತ್ತೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಯಾಕಂದರೆ ಅದು ಇನ್ವರ್ಟರ್ ಬ್ಯಾಟ್ರಿ 10 ಇಯರ್ಸ್ ವ್ಯಾರಂಟೀಸ್ ಪ್ಲಸ್ ಇಂಪೋರ್ಟೆಡ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಬನ್ನಿ ಕಸ್ಟಮರ್ ಹತ್ರ ಮಾತಾಡೋಣ. ಸರ್ ಇದ್ದಾರೆ ಇಲ್ಲಿ, ಸೊ ಅವ್ರ ಹತ್ರ ಕೇಳೋಣ ಯಾವ ಥರ ಇದು ಸೆಟಪ್ ಇದೆ. ಪ್ಲಸ್ ಅವ್ರಿಗೂ ತುಂಬ ಡೌಟ್ಸ್ ಇತ್ತು, ಅದನ್ನು ಇನ್ ಡೀಟೇಲ್ ಆಗಿ ವೀಡಿಯೋ ನೋಡಿ. ಯಾಕಂದರೆ ತುಂಬ ಜನ ನೀವು ಈ ಥರ ಹಾಕಬೇಕಾದ್ರೆ ಈ ಥರ ಜಸ್ಟ್ ಎಲ್ಲೋ ವೀಡಿಯೋ ನೋಡಿದ್ರಿ, ನಾನು ಸೋಲಾರ್ ಹಾಕಬೇಕಂತ ಹಾಕ್ತೀರಾ ನೀವು. ದಯವಿಟ್ಟು ಯಾವತ್ತು ಸ್ವಲ್ಪ ರಿಸರ್ಚ್ ಮಾಡಿ, ನಿಮಗೂ ಗೊತ್ತಾಗುತ್ತೆ ಏನು ಪ್ಯಾನಲ್, ಏನು ಬ್ರ್ಯಾಂಡು, ಯಾವ ಥರ ಏನಿದೆ ಎಲ್ಲ ಕತೆ ಗೊತ್ತಾಗುತ್ತೆ. ಬನ್ನಿ ಸರ್ ಹತ್ರ ಮಾತಾಡೋಣ. ಸೊ ಸರ್ ವೆಲ್ಕಮ್ ಸರ್. ವೆಲ್ಕಮ್.
ಸೊ ಸರ್ ಹೆಸರು ಬಂದು ಗಿರೀಶ್ ಅಂತ. ಫಸ್ಟ್ ಥಿಂಗ್ ಅಪ್ರಿಸಿಯೇಷನ್ ಏನಂತಂದ್ರೆ ಸರ್ ಆಕ್ಚುಲಿ ಚಾರ್ಟೆಡ್ ಅಕೌಂಟ್ ನನಗೆ ಗೊತ್ತಿದ್ದಿಲ್ಲ, ನನಗೆ ಇವತ್ತಿಗೆ ಗೊತ್ತಾಯ್ತು ಸರ್ ಚಾರ್ಟೆಡ್ ಅಕೌಂಟ್. ಯಾಕಂದ್ರೆ ಚಾರ್ಟೆಡ್ ಅಕೌಂಟ್ ತುಂಬಾ ಜನ ಸುಮ್ಮನೆ ತಿಳ್ಕೊಳ್ತಾರೆ. ಐ ನೋ ದ ಪೇನ್ ಆಫ್ ಎ ಚಾರ್ಟೆಡ್ ಅಕೌಂಟೆಂಟ್. ಸೊ ನನಗೆ ಅದು ನಾಲೆಜ್ ಇದೆ. ಸೊ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ದಟ್ ಸರ್. ಫಸ್ಟ್ ಥಿಂಗ್ ಸರ್, ಸೋಲಾರ್ ಹಾಕೋ ಉದ್ದೇಶ ಏನು ಸರ್? ನೀವು ಸರ್ ಸೋಲಾರ್ ಹಾಕೋ ಉದ್ದೇಶ ನಮ್ಮ ಮೈಂಡಲ್ಲಿ ಏನಿತ್ತಿತ್ತು ಅಂತಂದರೆ, ಸೋಲಾರ್ ಹಾಕಿದ್ರೆ ನಮಗೆ ಎನಿ ಟೈಮ್ ಪವರ್ ಇರುತ್ತೆ. ಎನಿ ಟೈಮ್ ಅಂದ್ರೆ ಏನು ಸರ್ ಅರ್ಥ? ಎನಿ ಟೈಮ್ ಅಂದರೆ 24 hours. ಕರೆಕ್ಟ್. ಸೊ ಸರ್ ಒಂದು ಮಾತಂದ್ರು, ಏನು ಎನಿ ಟೈಮ್ ಅಂದ್ರೆ 24 hours ಸೋಲಾರ್ ಇರುತ್ತಂತ. ಹೌದು. ಸೋಲಾರ್ ಯಾವಾಗ ಹೆಂಗ್ ವರ್ಕ್ ಆಗುತ್ತೆ? ಸೂರ್ಯ ಇರುವಾಗ ವರ್ಕ್ ಆಗುತ್ತೆ. ಹೌದು, ಕರೆಕ್ಟ್. ಸೊ ಸೂರ್ಯ ಇಲ್ಲ ಅಂದ್ರೆ ಇಲ್ಲ, ಸೋಲಾರ್ ವರ್ಕ್ ಆಗಲ್ಲ. ಸೊ ಸೋಲಾರ್ ಯಾವತ್ತೂ ವರ್ಕ್ ಆಗೋದು ಬೆಳಗ್ಗೆ 6 ಗಂಟೆ ತನಕ, ಸಾಯಂಕಾಲ 6 ಗಂಟೆ ತನಕ. ಆಮೇಲೆ ಸೂರ್ಯ ಇಲ್ಲ, ಸೊ ನೋ ಸೋಲಾರ್. ಒಂದು ಎಸ್ ಸರ್. ನೆಕ್ಸ್ಟ್, ಸೊ ನಮಗೆ ನೀವು ಆ ಥರ ಹೇಳಿದ್ರಿ. ಕರೆಕ್ಟ್. ನೀವು ಈ ಕಂಟೆಂಟ್ ನೀವು ಹೇಳಿದಾಗ, ನಾವು ವಿಡಿಯೋ ನೋಡಿದಾಗ ನಮ್ಮ ಮೈಂಡಲ್ಲಿ ಏನಿದ್ದು, ಓಕೆ ಸೋಲಾರ್ ಹಾಕ್ಸಿದೀವಿ, ನಮಗೆ 24 hours ಪವರ್ ಇರಬೇಕು ಅಂತ. ಹೌದು. ಸೊ ನಾವು ಕೆಲವೊಂದು ಕಡೆ ಸುಮಾರು ಕಡೆ ವಿಚಾರಿಸಿದ್ವಿ. ಅವ್ರು ಹೇಳ್ತಿದ್ರು ಇಲ್ಲ ನಮ್ಮ ಮನೇಲಿ ಎನಿ ಟೈಮ್ ಇರುತ್ತೆ, ಸೋಲಾರ್ ಇದೆ, ಎನಿ ಟೈಮ್ ಇರುತ್ತೆ, ಇದೇ ಹೇಳೋರ್ತಾ. ಹೌದು. ಸೊ ನಾವು ಅದಾದ್ಮೇಲೆ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾವೇನಾಯ್ತು, ಇಲ್ಲ ಸರ್ ನೀವು ಹೇಳ್ತಾ ಇದ್ರಿ, ಇಲ್ಲ ನಮಗೆ 6 to 6 ಕರೆಕ್ಟ್ ಅಷ್ಟೇ ಪವರ್ ಬರೋದು ಅಂತಿದ್ರಿ. ಆಮೇಲೆ ನಮ್ಗೆ ಈ ವಿಷಯ, ಇನ್ನೊಂದು ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಕರೆಕ್ಟ್. ಬೆಸ್ಕಾಮಲ್ಲಿ ಪವರ್ ಕಟ್ ಆಯ್ತು ಅಂದ್ರೆ ನಮ್ಮ ಮನೆಯನ್ನ ಪವರ್ ಕಟ್ ಆಗುತ್ತೆ ಅಂತ. ಅದು ಏನು ಆನ್ ಗ್ರಿಡ್ ಅಲ್ಲಿ ಈ ತರ ವರ್ಕ್. ಕರೆಕ್ಟ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ತುಂಬಾ ಜನ ಇದು ಗೊತ್ತಾಗಿದ್ರೆ ನೀವು ಸೋಲಾರ್ ಹಾಕ್ತೀರಾ. ಏನು ಬೆಸ್ಕಾಮ್ ಅಲ್ಲಿ ಪವರ್ ಕಟ್ ಆಯ್ತಂದ್ರೆ ಆನ್ ಗ್ರಿಡ್ ಸೆಟಪ್ ಅಲ್ಲಿ ನಿಮ್ಮ ಮನೆಗೂ ಕರೆಂಟ್ ಇರಲ್ಲ. ಕರೆಕ್ಟ್. ಇದು ನಮಗೆ ಗೊತ್ತೇ ಇರಲಿಲ್ಲ ವಿಷಯ. ಓಕೆ. ಸೊ ಎಲ್ಲಾರು ಹೇಳ್ತಿದ್ರೆ ಇಲ್ಲಪ್ಪ ನಮಗೆ ಮನೇಲಿ ಪವರ್ ಇದ್ದೇ ಇರುತ್ತೆ, ಪವರ್ ಇದ್ದೇ ಇರುತ್ತೆ, ಹೆಂಗಿರುತ್ತೆ ಹೇಳಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ರಿ. ಇಲ್ಲ ನಮ್ಮ ಮನೇಲಿ ಬ್ಯಾಟ್ರಿ ಹಾಕಿದ್ದಾರೆ, ಅದಕ್ಕೆ UPS ಹಾಕಿದ್ದಾರೆ, ಎಲ್ಲ ಹೇಳ್ತಿದ್ರು. ಕರೆಕ್ಟ್. ನಮಗೆ ಹಂಗೆ ನೀವು ಬಂದು ಇನ್ಸ್ಟಾಲೇಷನ್ ಮಾಡಿದ್ಮೇಲೆ UPS ಇನ್ವರ್ಟರು ಅದೆಲ್ಲ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಮತ್ತೆ ನಾವು ನಿಮ್ಮ ಕ್ವಶನ್ ಕೇಳಿದಾಗ ಪವರ್ ಕಟ್ಟಾಯ್ತು, ನಮ್ಮ ಮನೇಲಿ ಕಟ್ಟಾಯ್ತು. ನಾನು ಅವಾಗ ನಿಮ್ಗೆ ಫೋನ್ ಮಾಡಿದೆ. ಕರೆಕ್ಟ್. ಯಾಕೆ ಈ ಥರ ಆಗ್ತಿದೆ? ಹೌದು. ನಮಗೆ ಕ್ವಶನ್. ಆಮೇಲೆ ನಮಗೆ ತುಂಬಾ ಬೇಜಾರು ಆಗ್ಬಿಟ್ಟಿತ್ತು. ಕನೆಕ್ಷನ್ ಹಾಕ್ಸಿದ ಮೇಲೆ ನಮ್ಗೆ ಪವರ್ ಕಟ್ ಆಯ್ತು. ನಾವು ಯೂಸ್ ಏನು ಪವರ್ ಸೋಲಾರ್ ಹಾಕ್ಸಿದ್ದು ಅನ್ನೋದು ಒಂದು ಯೂಸ್ ಆಯ್ತು. ಹೌದು. ಆಮೇಲೆ ನೀವು ಎಕ್ಸ್ಪ್ಲನೇಷನ್ ಮಾಡಿದ್ದಾದ್ಮೇಲೆ ಇಲ್ಲ ಸರ್ ಅದು ಬ್ಯಾಟ್ರಿ ಯಾವತ್ತೂ ಬರೋದೇ ಇಲ್ಲ, ನೀವು UPS ಹಾಕಿದ್ರೆ ಮಾತ್ರ UPS ಲೋಡ್ಗೆ ತಗೊಂಡಿರುತ್ತೆ, ಆಮೇಲೆ ನಿಮ್ಗೆ ಪವರ್ ಇಲ್ದಿರಂಗೆ ಪವರ್ ಕಟ್ ಆದಾಗ UPS ಇಂದ ರನ್ ಆಗುತ್ತೆ ಅಂತಂದ್ರೆ. ನಾವು ಮತ್ತೆ ಏನ್ ಮಾಡಿದ್ವಿ, ನಾವು ಮತ್ತೆ ಅಲ್ಲಿ ಇನ್ಸ್ಟಾಲೇಷನ್ ಏನ್ ಮಾಡಿದ್ದಾರೆ ಅಲ್ಲೋಗಿ ಚೆಕ್ ಮಾಡಿದ್ವಿ. ಹೆಂಗೆ ಹೇಳ್ತಾರೆ ಇದು, ಇಲ್ಲ ನಮ್ಮ ಮನೇಲಿ 24 hours ಇರುತ್ತೆ, 24 hours ಹೇಳ್ತಾನೆ ಇದ್ರು. ನಾವು ಕೇಳ್ದಾಗ್ಲೆಲ್ಲ ಇದನ್ನೇ ಹೇಳೋರು. ಆಮೇಲೆ ನಮಗೆ ಮೈಂಡಲ್ಲಿ ಏನು ಸೆಟಪ್ ಆಗ್ಬಿಟ್ಟಿತ್ತು ಅಂದರೆ, ನಾನು ಬಕ್ರ ಅದನ್ನ ನಿಮ್ಮ ಜೊತೆ ಟೈಅಪ್ ಮಾಡ್ಕೊಂಡು ಅದು ಒಂದು ತುಂಬ ಮೈಂಡಲ್ಲಿ ಹೊಡಿತಾ ಇತ್ತು. ನಾನು ಸಿಹಿಯಾಗಿ ನಮ್ಗೆ ಈ ಥರ ಬಕ್ಕವರ ಅನ್ನೋದು ಸರಿ ಇರೋ ತಡಿ ನೋಡೋಣ, ಹೋಗಿ ನೋಡೇ ಬಿಡೋಣ ಅಂತ ಹೋಗಿ ಅವ್ರ ಮನೆಗೆಲ್ಲ ಚೆಕ್ ಮಾಡಿದಾಗ ಅಲ್ಲೂ ಅದನ್ನೇ UPS ಇನ್ವರ್ಟರ್ ಇದೆ, UPS ಇನ್ವರ್ಟರಿಂದ ಪವರ್ ತೊಗೊಳುತ್ತೆ. ಅದು ಸೋಲಾರ್ಗೆ ಏನಾದ್ರು ಪವರ್ ಸೋಲಾರಿಂದ ಪವರ್ ಬರುತ್ತೆ, ಅದು ಎಕ್ಸಸ್ ಲೋಡು ಬೆಸ್ಕಾಮ್ಗೆ ಹೋಗುತ್ತೆ. ಅಷ್ಟು ಬಿಟ್ಟರೆ ಅವ್ರ ಮನೆಯಲ್ಲೂ ನೋಡಿದ್ದು ಅಂದರೆ ಅವರು ಸೆಟಪ್ ಮಾಡಿದ್ದಾರೆ ಬ್ಯಾಟ್ರಿ. ಕರೆಕ್ಟ್. ಬ್ಯಾಟ್ರಿ ಸೆಟಪ್ ಮಾಡಿದ್ದಾರೆ, UPS ಸೆಟಪ್ ಮಾಡಿದ್ದಾರೆ. ಹೌದು. ಆದ್ರಿಂದ ಲೋಡ್ ಅಲ್ಲಿ ಹೋಗ್ತಾ ಇರುತ್ತೆ, ಅಲ್ಲಿಂದ ತೊಗೊಳ್ತಾ ಇದ್ದಾರೆ. ಕರೆಕ್ಟ್. ನನಗೆ ಅವ್ರು ಹೇಳ್ತಾ ಇದ್ದಿದ್ದು ನನ್ಗೆ 24 hours ಪವರ್ ಇರುತ್ತೆ ಅಂತಿದ್ರು. ಕರೆಕ್ಟ್. ಇಲ್ಲಿ ಮೇನ್ ಏನಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, 24 hours ನನ್ನ ಮನೇಲಿ ಕರೆಂಟ್ ಇದೆ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ರು. ಆದ್ರೆ ಏನು, ಈ ಆನ್ ಗ್ರಿಡ್ ಅನ್ನೋದ್ರೆ ಬ್ಯಾಟ್ರಿ ಬರಲ್ಲ. ನಿಮ್ಗೆ ಏನಾಗುತ್ತೆ, ನೀವು ಯೂಸ್ ಮಾಡೋದು ಮಾಡ್ತೀರಾ, ಎಕ್ಸಸ್ KB ಹೋಗುತ್ತೆ. ಕರೆಂಟ್ ಆಫ್ ಆಯ್ತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಶೆಡ್ಯೂಲ್ಡ್ ಪವರ್ ಕಟ್ ತಿಳ್ಕೊಳ್ಳಿ, ಹೋಲ್ ಡೇ ಕರೆಂಟ್ ಇಲ್ಲ ಅಂದ್ರೆ ಇದು ಹೋಲ್ ಡೇ ಪ್ಯಾನಲ್ ವರ್ಕೇ ಆಗಲ್ಲ. ಇದು ಆನ್ ಗ್ರಿಡ್ ಕಾನ್ಸೆಪ್ಟ್. ನಿಮ್ಮ ಮನೇಲಿ UPS ಇದೆ, ಆ UPS ಏನ್ ಕೆಪಾಸಿಟಿ, 1 ಬ್ಯಾಟ್ರಿ 2 ಬ್ಯಾಟ್ರಿ ಇಲ್ಲ ಲಿಥಿಯಂ ಬ್ಯಾಟ್ರೀಸ್ ಎಷ್ಟು ಇದೆ ಅದನ್ನ ಪ್ರಕಾರ ಬ್ಯಾಕಪ್ ಬರುತ್ತೆ. ಸೊ ಅವ್ರಿಗೆ ಎಂತಕ್ಕೆ ಅನ್ಸಿಲ್ಲ ಅಂದ್ರೆ, ಅವ್ರ ಬ್ಯಾಟ್ರಿ ಮನೇಲಿ ಏನಿದೆಯೋ ಇನ್ವರ್ಟರ್ ಬ್ಯಾಟ್ರಿಯಿಂದ ರನ್ನಿಂಗ್ ಇತ್ತು. ಅವ್ರು ಕಸ್ಟಮರ್ ತಿಳ್ಕೊಂಡ್ರೆ ಸೋಲಾರ್ ಇಂದ ನನಗೆ ಬರ್ತಾ ಇದೆ, ಇನ್ವರ್ಟರ್ ಆಗ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು. ಕರೆಕ್ಟ್. ಬಟ್ ನಮಗೆ ಗೊತ್ತಿರಲಿಲ್ಲ UPS ಸಪರೇಟ್ ಇನ್ಸ್ಟಾಲೇಷನ್ UPS ಇದ್ರೆ ಮಾತ್ರ ಪವರ್ ಬರೋದು ಅಂತ. ಸೊ ಇದೊಂದು ತುಂಬಾ ಜನ ಕಸ್ಟಮರ್ ತಪ್ಪು ತಿಳ್ಕೊಳ್ತೀರಾ. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಆನ್ ಗ್ರಿಡ್ ಅಲ್ಲಿ ಬ್ಯಾಟ್ರಿ ಬರಲ್ಲ. ಕರೆಂಟ್ ಆಫ್ ಆಯ್ತಾ ನಿಮ್ಮ ಮನೇಲಿ ಒಂದು UPS ಹಾಕೊಳ್ಬೇಕು. ಸರ್ ಅಂದಿದ್ದ ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದಿದೆ, ಅದನ್ನ ಹೈಬ್ರಿಡ್ ಅಂತೀವಿ. ಹೈಬ್ರಿಡ್ ಅಲ್ಲಿ ಏನಾಗುತ್ತೆ, ಈ ತರ ಪ್ಯಾನಲ್ ಇವಾಗ ಕರೆಂಟ್ ಆಫ್ ಆಯ್ತು ಅಂತ ತಿಳ್ಕೊಳ್ಳಿ, ಇದರಿಂದ ಸ್ಟ್ರೈಟ್ ಹೈಬ್ರಿಡ್ ಇನ್ವರ್ಟರ್ ಹೋಗುತ್ತೆ, ಅದರಿಂದ ಬ್ಯಾಟ್ರಿ ಇರುತ್ತೆ. ಆ ಇನ್ವರ್ಟರ್ ಬ್ಯಾಟ್ರಿಯಿಂದ ನಿಮ್ಮ ಮನೆಗೆ ಓಡ್ತಾ ಇರುತ್ತೆ. ಅದರಲ್ಲಿ ಒಂದು ಆಂಟಿ ಐಲ್ಯಾಂಡಿಂಗ್ ಅಂತ ಒಂದು ಫೀಚರ್ ಇರುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ, ಏನ್ ಜನರೇಟ್ ಆಗುತ್ತೆ ನೀವು ಯೂಸ್ ಮಾಡ್ಬೋದು, ಮನೆ ಕೊಡ್ಬೋದು, ಎಲ್ಲ ಓಡಿಸ್ಬೋದು, ಆದ್ರೆ ಎಕ್ಸ್ಪೋರ್ಟ್ ಆಗಲ್ಲ. ಆಟೋಮೆಟಿಕ್ ಅದೇ ಸೆನ್ಸ್ ಆಗ್ಬಿಟ್ಟು ಎಕ್ಸ್ಪೋರ್ಟ್ ಆಗಲ್ಲ. ಅದು ಏಂತಕ್ಕಂತ ಟೆಕ್ನಿಕಲಿ ಸ್ಮಾಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಏಂತಕ್ಕೆ ಪವರ್ ಆಫ್ ಮಾಡ್ತಾರೆ ಅಂದ್ರೆ, ಯಾರೋ ಲೈನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆವಾಗ ಇದು ಎಕ್ಸ್ಪೋರ್ಟ್ ಆಯ್ತಂದ್ರೆ ಆ ಇರೋ ಮನುಷ್ಯ ಹೋದ. ಆ ಒಂದೇ ಪರ್ಪಸ್ಗೆ, ಆ ಲೈನ್ ಮ್ಯಾನ್ ಸೇಫ್ಟಿಗೋಸ್ಕರನೇ ಆನ್ ಗ್ರಿಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ತರ ಎಕ್ಸ್ಪೋರ್ಟ್ ಆಪ್ಷನ್ ನ ಡಿಸೇಬಲ್ ಮಾಡ್ಬಿಡ್ತಾರೆ. ಕರೆಂಟ್ ಆಫ್ ಆಯ್ತು ಅಂದ್ರೆ ಆಫ್ ಆಗಲೇಬೇಕು. ಹೈಬ್ರಿಡ್ ಅಲ್ಲಿ ಏನಾಗುತ್ತೆ, ಆಂಟಿ ಐಲ್ಯಾಂಡಿಂಗ್ ಇರೋದ್ರಿಂದ ನೀವು ಯೂಸ್ ಮಾಡ್ಬೋದು, ಎಕ್ಸ್ಪೋರ್ಟ್ ಆಗಲ್ಲ.
ಆಟೋಮೆಟಿಕ್ ಎಕ್ಸ್ಪೋರ್ಟ್ ಆಗಲ್ಲ. ಸೊ ಸರ್ ಅಂದಿದ್ದು ಆ್ಯಕ್ಚುಲಿ ತುಂಬ ವ್ಯಾಲಿಡ್ ಪಾಯಿಂಟು. ತುಂಬ ಕಸ್ಟಮರ್ಸ್ ಏನು ತಿಳ್ಕೊತಾನೆ ಸೋಲಾರ್ ಹಾಕಿದ್ರೆ 24 ಗಂಟೆ ಬರುತ್ತಂತ. ಅದು ತುಂಬ ತಪ್ಪು. ಜ್ಞಾಪಕ ಇಟ್ಕೊಳ್ಳಿ, 6 ಗಂಟೆಯಿಂದ 6 ಗಂಟೆ ತನಕ ಮಾತ್ರ ಸೋಲಾರ್ ಇರೋದು. ಅದರಿಂದ ನೀವು ಬ್ಯಾಟ್ರಿಯಲ್ಲಿ ಏನು ಸ್ಟೋರ್ ಮಾಡ್ತೀರೋ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು. ಹೈಬ್ರಿಡಲ್ಲಿ ನಾವು ಹಂಗೆ ಮಾಡ್ತೀವಿ, 1 ಬ್ಯಾಟ್ರಿ 2 ಬ್ಯಾಟ್ರಿ ಅದರಿಂದ ಡಿಸ್ಚಾರ್ಜ್ ಇಡ್ಬೋದು ನೀವು. ಸಾಯಂಕಾಲ ಎಷ್ಟು ಓಡುತ್ತೆ ಇಲ್ಲ ಸ್ವಲ್ಪ 3-4 ಬ್ಯಾಟ್ರಿ ಹೋಲ್ ಡೇ ಬೆಳಗ್ಗೆ ತನಕ ಬರುತ್ತೆ. ಆದರೆ 24 ಅವರ್ಸ್ ಸೋಲಾರಿಂದ ಓಡಬೇಕಾದ್ರೆ ನಿಜವಾಗ್ಲೂ ಆಗಲ್ಲ. ಅದು ನೀವು ಸ್ಟೋರ್ ಮಾಡಿ ಬ್ಯಾಟ್ರಿಯಿಂದ ಮಾತ್ರ ಮಾಡೋಕ್ಕಾಗುತ್ತೆ. ಈ ಆನ್ ಗ್ರಿಡ್ ಸೆಟಪ್ಪಲ್ಲಿ ನಿಮಗೆ ಬ್ಯಾಟ್ರೀಸ್ ಬರಲ್ಲ. ಸೊ ಸರ್ ಅಂದಿದ್ದು ವೆರಿ ವ್ಯಾಲಿಡ್ ಪಾಯಿಂಟ್. ಯಾಕಂದ್ರೆ ಅವರು ಆ ಮಿಸ್ಕಮ್ಯುನಿಕೇಶನ್ ಆಗಿತ್ತು ಅವ್ರಿಗೂ. ಸೊ ಅವ್ರು ಅರ್ಥ ಮಾಡ್ಕೊಂಡು ಓಕೆ ಈ ಥರ ಇದೆ, ಈ ಥರ ಇದೆ ಅಂತ. ಸೊ ಈ ಥರ ತುಂಬ ಕಸ್ಟಮರ್ಸ್ ಇದ್ದೀರಾ, ಸೋಲಾರ್ ಹೋಗ್ಬೇಕಂತ ಉದ್ದೇಶ ಇದೆ. ಆದರೆ ನಿಮಗೆ ಯಾವ್ದು ಆನ್ ಗ್ರಿಡ್ ಹೋಗಬೇಕಾ ಹೈಬ್ರಿಡ್ ಹೋಗೋ ಯಾವ ಥರ ಹೋಗ್ಬೇಕಂತ ಗೊತ್ತಾಗಲ್ಲ. ಸೊ ದಯವಿಟ್ಟು ಸ್ವಲ್ಪ ರಿಸರ್ಚ್ ಮಾಡಿ, ಸ್ವಲ್ಪ ನೋಡಿ, ವೀಡಿಯೋಸ್ ನೋಡಿ. ಈ ಥರ ಆವಾಗ ಏನಾಗುತ್ತೆ ನಿಮಗೂ ಆನ್ ಗ್ರಿಡ್ ಹೋಗಬೇಕಾ ಹೈಬ್ರಿಡ್ ಹೋಗ್ಬೇಕು ಗೊತ್ತಾಗುತ್ತೆ. 1 ಸೆಕೆಂಡು ಕರೆಂಟ್ ಆಫ್ ಆಯ್ತು ಅಂದರೆ ಇದು ವರ್ಕ್ ಆಗಲ್ಲ. ಇದನ್ನ ಆನ್ ಗ್ರಿಡ್ ಅಂತೀವಿ. ಮೋಸ್ಟ್ ಇಂಪಾರ್ಟೆಂಟ್. ಕರೆಂಟ್ ಇದ್ರೂ ಎಲ್ಲ ರನ್ನಿಂಗ್ ಅಂದರೆ ಅದು ಹೈಬ್ರಿಡ್. ಸೊ ಹೈಬ್ರಿಡಲ್ಲಿ ಕರೆಂಟ್ ಡಿಪೆಂಡೆನ್ಸಿ ಇರಲ್ಲ. ಬ್ಯೂಟಿ ಡಿಸ್ಅಡ್ವಾಂಟೇಜ್ 2 ಹೈಬ್ರಿಡಲ್ಲಿ ಇದೆ. ಕರೆಂಟ್ ಹೋಯ್ತಂದ್ರೆ ಹೈಬ್ರಿಡಲ್ಲಿ ಗೊತ್ತಾಗಲ್ಲ. ಸೊ ಮುಂದಿನ ವಿಡಿಯೋ ಹೈಬ್ರಿಡ್ ಮಾಡುವಾಗ ನಿಮಗೆ ತೋರಿಸ್ತೀವಿ ಯಾವ ಥರ ಫಂಕ್ಷನಿಂಗ್ ಇದೆ, ಯಾವ ಥರ ಮಾಡಬೇಕಂತ. ಸರ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಸರ್ದು ಒಂದು ಮಿಸ್ಕಮ್ಯುನಿಕೇಶನ್ ನಾನು ಇಲ್ಲ ಯಾರೇ ಇರಲಿ ನೋಡಿ, ಸೋಲಾರ್ ಹಾಕಿದ್ರೆ ಅಂದರೆ ಅದು ವರ್ಕ್ ಆಗುತ್ತೆ ನಮ್ಮ ಲೋಗೋ ಅನ್ನೋ ಥರ. ಇಟ್ ಹ್ಯಾಸ್ ಟು ವರ್ಕ್. ಯಾಕೆ ವರ್ಕ್ ಆಗಲ್ಲ ಅಂದರೆ ಮಿತ್ಸು ಆ ಥಿಂಗ್ಸ್ ಎಲ್ಲ ತೆಗಿಬೇಕಂತ ಆಸೆ ನಮ್ಗೆ ಯಾವತ್ತು. ಸೊ ನೀವು ಸೋಲಾರ್ ಹಾಕಿದ್ರೆ ದಯವಿಟ್ಟು ಕರೀರಿ, ಐ ವಿಲ್ ಕಮ್ ಟೇಕ್ ಎ ವಿಡಿಯೋ, ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೋಲಾರ್ ಹಾಕಿ ನಿಮ್ಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೆಕೆಂಡ್ ಥಿಂಗ್ ಸರ್ಗೆ ಆ್ಯಕ್ಚುಲಿ ಇದು ಒಂದು ಆಕ್ಚುಲಿ ನೀವು ಕ್ಲಾರಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಖಂಡಿತ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ವಿಷಯನೇ ಗೊತ್ತಿಲ್ಲ. ಯಾರೋ ಒಬ್ರು ಹೇಳ್ತಾರೆ ಇಲ್ಲ ನಮ್ಮ ಮನೆಗೆ ಸೋಲಾರ್ ಹಾಕ್ಸಿದೀವಿ, ನಮ್ಮ ಮನೇಲಿ ಪವರ್ ಇರುತ್ತೆ, 24 ಅವರ್ಸ್ ಇರುತ್ತೆ, 24 ಅವರ್ಸ್ ಇದ್ದೇ ಹೇಳ್ತಾರೆ. ಬಿಟ್ರೆ ಅವ್ರ ಮನೇಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾಲೆಜ್ ಇರಲ್ಲ. ಹೌದು, UPS ಓಡಿತಾ ಇದೆಯಾ ಅಥವಾ UPS ಬ್ಯಾಟ್ರಿ ಹಾಕಿದಾರ, ಅವ್ರ ಬಗ್ಗೆ ನಾಲೆಜ್ ಇರಲ್ಲ. ಸೊ ಸ್ಟ್ರೈಟ್ ಅವೇ ಹೇಳ್ತಾರೆ. ಅವ್ರದ್ದು ಕಡೆ ಇಲ್ಲ ರೀ ಇದು ಹೋಗ್ತಾ ಇದೆ ನಡೀತಾ ಇದೆ, ಪವರ್ ಇದೆ ಇದನ್ನೇ ಹೇಳ್ತಾರೆ. ಬಿಟ್ರೆ ಬಟ್ ಅದ್ರ ಬಗ್ಗೆ ಇನ್ ಡೀಪ್ ನಾಲೆಜ್ ಕೆಲವ್ರ ಕಸ್ಟಮರ್ ಗೊತ್ತೇ ಇರಲ್ಲ. ಸೊ ಅದು ಕ್ಲಾರಿಟಿ ಕೊಡ್ತಾ ಇರೋದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ಸರ್. ಸೊ ಸರ್ ಅಂದಿದ್ದ ಥರ ಗೋಯಿಂಗ್ ಫಾರ್ವರ್ಡ್ ಈ ಥರ ವೀಡಿಯೋಸ್ ಜಾಸ್ತಿ ಆಗ್ತೀವಿ. ಸೊ ಕಸ್ಟಮರ್ಸ್ಗೂ ನಾಲೆಜ್ ಇರುತ್ತೆ ಆನ್ ಗ್ರಿಡ್ ಅಂದರೆ ಏನು, ಯಾವ ಥರ ಫಂಕ್ಷನ್ ಇರುತ್ತೆ, ಏನಿರುತ್ತೆ. ಪ್ಲಸ್ ಜನ್ರೇಷನ್ ವಯಸ್ಸಲ್ಲಿ ನಾನು ಕಣ್ಮುಂದೆ ತೋರಿಸ್ತೀನಿ. ಒಂದು ಪ್ಯಾನಲ್ ಫುಲ್ ಡರ್ಟಿ ಇತ್ತು, ಅವ್ರ ಜನ್ರೇಷನೇ ಬಂದಿಲ್ಲ ಅಂದರು. ಪ್ಯಾನಲ್ ಕ್ಲೀನ್ ಮಾಡಿದ್ರೆ ಎಫಿಷಿಯನ್ಸಿ ಟಕ್ಕಂತ ಪಿಕಪ್ ಆಯಿತು. ಸೊ ಯಾವತ್ತು ಸೋಲಾರ್ ನೋಡಿ ಎಲ್ಲೋ ಒಂದು ಏನೋ ಒಂದು ಮೇಲೆ ಕೆಳಗಾದರೂ ಇದು ಜಸ್ಟ್ ಏನಂತಾರೆ ಒಂದು ಕಂಪ್ಯೂಟರ್ ಥರ ಒಂದು ಟೆಕ್ನಿಕಲ್ ಥಿಂಗ್ಸೇ. ಎಲ್ಲೋ ಇವಾಗ ಕನೆಕ್ಷನ್ ಒಂದು ಕಟ್ಟಾಗಿದೆ ಅದನ್ನು ವಾಪಸ್ ಹಾಕಿದ್ರೆ ಸರಿಯಾಗುತ್ತೆ, ಅಷ್ಟೇ ಸಿಂಪಲ್. ಸೊ ಎರರ್ಸ್ ಅನ್ನೋ ತುಂಬ ಕಡಿಮೆ ಇರುತ್ತೆ ಸೋಲಾರಲ್ಲಿ. ದಯವಿಟ್ಟು ಈ ಥರ ಮಿಸ್ಕಮ್ಯುನಿಕೇಶನ್ ಆಗಕ್ಕೆ ಹೋಗಬೇಡಿ. ನಿಮಗೆ ನಾಲೆಜ್ ಇಲ್ವಾ ದಯವಿಟ್ಟು ಕೇಳಿ ಈ ಥರ ಏನಿದೆ ಅಂತ, ಆಮೇಲೆ ಸೋಲಾರ್ ಹೋಗಿ. ಸೆಕೆಂಡ್ ಥಿಂಗ್ ಸರ್ ಅಂತರ ಅವ್ರಿಗೆ ಆ್ಯಕ್ಚುಲಿ 60 ಅಲ್ಲ 63,000 ಸಬ್ಸಿಡಿ ಬಂದಿದೆ. ಯಾಕಂದರೆ 545 to 4 ಪ್ಯಾನಲ್ ಆಲ್ಮೋಸ್ಟ್ 2 ಪಾಯಿಂಟ್ ಚೇಂಜ್ ಬರುತ್ತೆ. ಸೊ 63,000 ಸಬ್ಸಿಡಿ ಬಂದಿದೆ ಅವ್ರಿಗೆ. ಯಾಕಂದರೆ ಸರ್ ನೀವೇ ಹೇಳ್ಬಿಡಿ ಸರ್ ಆ ಮಾತು. ಇಲ್ಲ ಹೌದು, 60 ನಾವು ಮಾತಾಡಿದಾಗ 60,000 ಅಂತ ಹೇಳಿದರು. ಬಟ್ ನಾವು ಆಫ್ಟರ್ 50 ಅದು ಕೂಡ ಹೇಳ್ತೀನಿ 1 ಮಂತ್ ಅಂತ ಹೇಳಿದ್ರಿ. ಬಟ್ ನಂಗೆ ಗೊತ್ತಿದ್ದಂಗೆ ಒಂದು 15 ಇವಾಗ ಫಾಸ್ಟ್ ಇದೆ ಸರ್. ಕರೆಂಟ್ಲಿ ಹೆಂಗಿದೆ ಅಂದರೆ PM ಸೂರ್ಯ ವೆಬ್ಸೈಟ್ ಆಕ್ಚುಲಿ ತುಂಬಾ ಫಾಸ್ಟ್ ಇದೆ. ಸೊ ಏನೋ ಒಂದು ಸರ್ ಇಶ್ಯೂನಲ್ಲೇ ಒಂದು ಅಕೌಂಟ್ ಐಡಿ ತಪ್ಪಾಯಿತು, ಆಮೇಲೆ ತಿರ್ಗಾ ರಿಜಿಸ್ಟರ್ ಮಾಡಿಬಿಟ್ಟು ತಿರ್ಗಾ ಹಾಕಿ ತಿರ್ಗಾ ಸರಿ ಮಾಡಿದ್ವಿ. ಮೆಸೇಜ್ ಇಮೇಲ್ ಹಾಕಿ ಮಾಡಿದ್ವಿ, ಇಮಿಡಿಯೇಟ್ ಆಗಿ ಆಯ್ತು. ಇಮಿಡಿಯೇಟ್ ಆಗಿ ಆಗ್ಬಿಟ್ಟು ಇಮಿಡಿಯೇಟ್ ಆಗಿ ಬಂತು. 63,000 ಅವ್ರಿಗೆ 2,000 ಚೇಂಜ್ ವ್ಯಾಟ್ಗೆ ಬಂದಿದೆ. 63,000 ಬಂದಿದೆ ಅಮೌಂಟ್. ನಾನು ಆಕ್ಚುಲಿ 2 ಕಿಲೋ 60 ಬರುತ್ತೆ, ಅದು 2,000 ಚೇಂಜ್ ವ್ಯಾಟ್ ಇರೋದ್ರಿಂದ 63,000 ಬಂದಿದೆ ಆ ಸರ್ಗೆ. ಸೊ ತುಂಬಾ ಜನ ಅದೊಂದು ಕೇಳ್ತಾರೆ ನಿಜವಾಗ್ಲೂ ಬರುತ್ತೆ ಅಂತ. ಸೊ ಇವರೇ ಕಸ್ಟಮರ್, ಅವ್ರು ಹಾಕಿ ಅವ್ರ ಅಕೌಂಟ್ ಬಿದ್ದಿದ್ದು ಅವ್ರು ಹೇಳ್ತಾ ಇದ್ದಾರೆ. ಯಾವತ್ತು ಈ ಥರ ವಿಡಿಯೋ ಮಾಡಿ ಈ ಥರ ಎಲ್ಲ ಸುಳ್ಳು ಹೇಳ್ಬೇಕಂತ ನಮಗೆ ಅವಶ್ಯಕತೆ ಇಲ್ಲ ಯಾವತ್ತು. ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಯೂಸ್ ಮಾಡೋ ಮೆಟೀರಿಯಲ್ಸ್ ಆಗಲಿ ಏನಾಗಲಿ ಬ್ರ್ಯಾಂಡೆಡ್ ಯೂಸ್ ಮಾಡ್ತೀವಿ. ನಾಳೆ ನಾನು ಇದೀನಿಲ್ವೋ ಕಂಪನೀಸ್ ಇರುತ್ತೆ, ಯಾಕೆ ವ್ಯಾರಂಟೀಸ್ ಲಾಂಗರ್ ಇದೆ. ಹಂಗಾಗಿ ಬ್ರ್ಯಾಂಡೆಡ್ ಜೊತೆ ಮಾತ್ರ ಹೋಗಿ ಯಾವತ್ತು ಒಂದು ಸೆಕೆಂಡ್ ರಿಜಿಸ್ಟರ್ ವೆಂಡರ್ಸ್ ಜೊತೆ ಮಾತ್ರ ಹಾಕೊಳ್ಳಿ. ಆವಾಗ ನಿಮಗೆ ಈ ಸಬ್ಸಿಡಿ ಸಮಸ್ಯೆ ಇರಲ್ಲ. ಸ್ವಲ್ಪ ಕಸ್ಟಮರ್ಸ್ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗ್ತೀರಾ, ನೋಡ್ಕೊಂಡು ಮಾಡಿ ಯಾವಾಗಲೂ. ಆವಾಗ ನಿಮಗೆ ತಲೆನೋವೆಲ್ಲ ಸಿಂಪಲ್ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಡೇ ಇನ್ವರ್ಟರ್ ಹಾಕಿದ್ದೀವಿ ನೀವು, 2 ಕಿಲೋವಾಟ್ ಪ್ಯಾನಲ್ ಹಾಕಿದ್ವಿ. ಇಲ್ಲಿ ನೋಡಿ ಆಲ್ಮೋಸ್ಟ್ 2.009 ಕಿಲೋವ್ಯಾಟ್. ಇದು DC ಲೈವ್ ಆಗಿ ತೋರಿಸ್ತಾ ಇದೆ ನಿಮಗೆ ನೋಡಿ. 2.02 ಕಿಲೋವ್ಯಾಟ್. ಚೆನ್ನಾಗಿ ಬಿಸ್ತಿರುವಾಗ ನೋಡಿ ಅದೇ ಥರ ಜನ್ರೇಷನ್ ಇದೆ. ನೀವು 2 ಕಿಲೋವ್ಯಾಟ್ ಹಾಕಿದ್ರು 2.3 2.5 ತನಕ ಹೋಗಿದ್ದು ನಾನು ನೋಡಿದ್ದೀನಿ ಕಣ್ಮುಂದೆ. ಯಾಕಂದರೆ ಬಿಸಿಲು ಚೆನ್ನಾಗಿದೆ, ರನ್ನಿಂಗ್ ಹಂಗೆ ಇರುತ್ತೆ. ಇದರಿಂದ ಏನಾಗುತ್ತೆ ಸೀದಾ ನಿಮ್ಮ ಮೀಟರ್ಗೆ ಹೋಗುತ್ತೆ. ಸೊ ಮೀಟರಿಂದ ನೀವು ಯೂಸ್ ಮಾಡಿದ್ರಿ ನಿಮ್ಮ ಲೈಟು ಫ್ಯಾನು ಫ್ರಿಜ್ TV ಏನು ಓಡುತ್ತೆ ಅದನ್ನ ಪಾಡು ರನ್ನಿಂಗ್ ಇರುತ್ತೆ ಸರ್. ತುಂಬ ಕಸ್ಟಮರ್ ಕೇಳ್ತಾರೆ ಇವಾಗ ನೀರಿನ ಮೋಟ್ರ್ ಓಡಿಸ್ಬೋದಾ, ಗೀಸರ್ ಆಗ್ಬೋದಾ, ಅದು ಓಡಿಸ್ಬೋದು. ಇದು ಕರೆಂಟ್ ಅದಕ್ಕೂ ಸಂಬಂಧ ಇಲ್ಲ. ಯಾಕಂದರೆ ಇದ್ರಲ್ಲಿ ಬ್ಯಾಟ್ರಿ ಇಲ್ಲ, ಲೋಡ್ ಇಲ್ಲ, ಲೆಕ್ಕ ಬರಲ್ಲ. ನೀವು 5 ಕಿಲೋವ್ಯಾಟ್ ಲೋಡ್ ಹಾಕೋದು ನೋಡಿ, 2 ಕಿಲೋವ್ಯಾಟ್ ಸೋಲಾರಿಂದ ಬರುತ್ತೆ ಅಂದರೆ 2 ಕಿಲೋವ್ಯಾಟ್ ಡೈರೆಕ್ಟಾಗಿ ನಿಮ್ಗೆ ಹೋಗುತ್ತೆ. ಮಿಕ್ಕಿದ 3 ಕಿಲೋವ್ಯಾಟ್ ಗ್ರಿಡ್ಡಿಂದ ತಗೊಳುತ್ತೆ. ಈ ಥರ ರನ್ನಿಂಗ್ ಇರುತ್ತೆ. ನೀವು ಯೂಸ್ ಮಾಡಿಲ್ಲ ಬಿಡಿ, 2 ಕಿಲೋವ್ಯಾಟ್ ಇದೆ, ನಿಮ್ಮ ಮನೆ ಒಂದು 1000 ವ್ಯಾಟ್ ಇದೆ. ಆ 900 ವ್ಯಾಟ್ ಏನಾಗುತ್ತೆ, ಆ ಇನ್ನೊಂದು ಮೀಟ್ರಿಗೆ ಹೋಗ್ಬಿಟ್ಟು ಆಟೋಮೆಟಿಕಲಿ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿ ಇಲ್ಲೇ ಇದೆ ಲೈವ್ ಪ್ರೂಫ್ ನೋಡಿ. 1.9 ಕಿಲೋವ್ಯಾಟ್. 1.9 ಕಿಲೋವ್ಯಾಟ್ ಇದೆ ಇವಾಗ.
ಸೊ ಇವತ್ತು ಬಿಸಿಲು ಚೆನ್ನಾಗಿರೋದ್ರಿಂದ ಸ್ವಲ್ಪ ಹೊತ್ತು ಮುಂಚೆ ಮೋಡ ಇತ್ತು. ಸೊ ಆಲ್ಮೋಸ್ಟ್ 400-500 ವ್ಯಾಟ್ ತೋರಿಸ್ತಾ ಇತ್ತು ನೋಡಿ. ಇವಾಗ ಬಿಸಿಲು ಚೆನ್ನಾಗಿ ಬಂದಿದ್ಮೇಲೆ ಚೆನ್ನಾಗಿ ರನ್ನಿಂಗ್ ಇರುತ್ತೆ. ಸೊ ನೋಡಿ ಈ ಇನ್ವರ್ಟರಲ್ಲಿ ಆನ್ ಗಡಲ್ಲಿ ಏನು ಮೇಂಟೆನೆನ್ಸ್ ಇರಲ್ಲ ನಿಮಗೆ. ಸೊ ಇದರಲ್ಲಿ ಜಸ್ಟ್ ಬೇಸಿಕ್ ತೋರಿಸುತ್ತೆ. ಆ್ಯಪ್ ಹಾಕಿದ್ಮೇಲೆ ಆ್ಯಪಲ್ಲಿ ನಿಮಗೆ ಎಲ್ಲ ಇನ್ ಡೀಟೇಲ್ ತೋರಿಸುತ್ತೆ, ಪರ್ ಡೇ ಜನರೇಷನ್, ಪರ್ ಮಂತ್ ಜನರೇಷನ್ ಅಂತ. ಸೊ ಆನ್ ಗಡಲ್ಲಿ ಎರರ್ಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸಿಂಗಲ್ ಫೇಸ್ ಇರೋದ್ರಿಂದ ಲೋ ವೋಲ್ಟೇಜ್, ಹೈ ವೋಲ್ಟೇಜ್, ಪವರ್ ಕಟ್ ಬಿಟ್ಟರೆ ಬೇರೆ ಏನೂ ಎರರ್ಸ್ ಇರಲ್ಲ. ಬಟ್ ಇದು AC/DB, DC/DB. AC ಸೈಡಲ್ಲಿ ಏನೋ ಒಂದು ಸರ್ಜ್ ಬಂತು, ಏನಾಯ್ತು ಅಂದರೆ SPD ಹೋಗುತ್ತೆ, ಇಲ್ಲಾಂದರೆ ಫ್ಯೂಸ್ ಹೋಗ್ಬೋದು. ಟ್ರಿಪ್ ಆಗೋದು ಯಾವಾಗಂದರೆ ಸಡ್ಡನ್ನ ಕರೆಂಟ್ ಬಂದರೆ, ಅದು ಈ ಸ್ಟ್ಯಾಂಪ್ಸ್ ಅಂತ ಇರುತ್ತೆ. ಇವಾಗ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿತ್ತು, ರಿವರ್ಸ್ ಕರೆಂಟ್ ಹೆವಿ ಹೊಡಿತಂದ್ರೆ ಇದಕ್ಕಿಂತ ಹೆಚ್ಕೊಂಡು ಇದಕ್ಕೆ ಹೋಗುತ್ತೆ. ಇದು ನಮ್ಗೆ ಹೆಂಗೋ ಯಾವಾಗ ಗೊತ್ತಾಗುತ್ತೆ ಸರ್? ಅದು ಟ್ರಿಪ್ ಆದರೆ ಸರ್ ಒಂದು ಅಲರ್ಟ್ ಬರುತ್ತೆ ನಿಮಗೆ, ಒಂದು ಅಲರ್ಟ್ ಬರುತ್ತೆ ನಿಮ್ಮ ಆ್ಯಪಲ್ಲಿ. ಇಲ್ಲ ಅಂದರೆ ಇಲ್ಲಿ ಬಂದು ನೋಡಬೇಕು. ಇಲ್ಲಿದೆ ನೋಡಿ, ಇದು ಒಂದು ಎಲ್ಲ ಹೋಗುತ್ತೆ. ಇಲ್ಲಿದೆ ನೋಡಿ ಈ ಅಲಾರ್ಮ್, ಇಲ್ಲಿ ಲೈಟ್ ಬರುತ್ತೆ, ಇಲ್ಲಿ ಬಂದ್ಬಿಟ್ಟು ಗೊತ್ತಾಗುತ್ತೆ. ಒಂದು ಸೆಕೆಂಡು ಇದರಲ್ಲಿ ಏನಾಗುತ್ತೆ ನಿಮಗೆ, ಇದರಲ್ಲಿ ಯಾವುದೋ ಒಂದು ಹೋಯ್ತಂದ್ರು ನಿಮ್ಮ ಆ್ಯಪಲ್ಲಿ ಆಟೋಮೆಟಿಕ್ ಬರುತ್ತೆ. ಆ್ಯಪ್ ಬಂದಿದ್ಮೇಲೆ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಇದು ಟ್ರಿಪ್ ಬಂದ್ಬಿಟ್ಟು ನೀವು ಇಲ್ಲೇ ಪರ್ಸನಲಿ ನೋಡಬೇಕು. ವರ್ಕ್ ಆಗಲ್ಲ ಸೋಲಾರ್ ಅವಾಗ. ಇದು ಟ್ರಿಪ್ ಆಯ್ತು, ಇದು ಟ್ರಿಪ್ ಆಯ್ತು, ಕೆಳಗೆ ಬಂತಂದ್ರೆ ಹಾಗಾದ್ರೆ ವರ್ಕ್ ಆಗ್ತಾ ಇಲ್ಲ ಅಂತ ಅರ್ಥ. ಅದನ್ನ ಮೇಲೆ ಮಾಡ್ಕೊಳ್ಬೇಕು. ಆದರೆ ಏನು ಫಾಲ್ಟ್ ಇದೆ ಅಂತ ನೋಡ್ಕೋಬೇಕು. ಇವಾಗ ಬೇಸಿಕ್ ಟ್ರಿಪ್ ಆಗ್ತದೆ ಅಂದ್ರೆ ಓಕೆ, ನಾರ್ಮಲ್ ಇದೆ ಅಂತ ತಿರ್ಗಾ ವಾಪಸ್ ಹಾಕೊಳ್ಬೋದು. ಇಲ್ಲ ಇವಾಗ MCB ಹೋಗಿದೆ, SPD ಹೋಗಿದೆ, ಆವಾಗ ಚೇಂಜ್ ಮಾಡಿ ಹಾಕೊಳ್ಬೇಕು. ಈ SPD ಏನಾಗುತ್ತೆ ನಿಮಗೆ ಏನಂತಾರೆ, ಇನ್ವರ್ಟರ್ಗೆ ಪ್ಯಾನಲ್ಸ್ಗೆ ವ್ಯಾರಂಟಿ ಕೊಡ್ತಾರೆ ಈ ಫೀಲ್ಡಲ್ಲಿ. ಇದು ಯಾವುದಕ್ಕೂ ವ್ಯಾರಂಟೀಸ್ ಕೊಡಲ್ಲ, ಯಾಕಂದ್ರೆ ಹೋಗ್ತಾ ಇರುತ್ತೆ ಹಂಗಾಗಿ. ಬಟ್ ಇದು ಹೋಗೋದು ಅಪರೂಪನೇ. ಯಾವಾಗಲೂ ನಿಮ್ಗೆ ರಿವರ್ಸ್ ಕರೆಂಟ್ ಬರುತ್ತೆ ನೋಡಿ, ಆವಾಗ ಹೋಗುತ್ತೆ ಇದು SPD. ಇಲ್ಲಾಂದ್ರೆ ಫ್ಯೂಸ್ ಹೋಗುತ್ತೆ. MCB ಟ್ರಿಪ್ ಆಗುತ್ತೆ ಯಾವಾಗಲೂ. ಈ ಸ್ಟ್ಯಾಂಪ್ಸ್ ತನಕ ಟ್ರಿಪ್ ಆಗುತ್ತೆ. ಇದ್ರ ಮೇಲೆ ಹೋಗಿ ಇನ್ವರ್ಟರ್ ಹೊಡ್ತಾ ಬೀಳೋದು ಇದೆ ಚಾನ್ಸಸ್. ಯಾವಾಗ ಭಯಂಕರ ಮೋಸ ಕರೆಂಟ್ ರಿವರ್ಸ್ ಬರುವಾಗ. ಅದು ನಿಮ್ಗಂತ ಅಲ್ಲ ಸರ್, ಈ ಲೈನಲ್ಲಿ ಏನೆಲ್ಲ ಇದೆಯೋ ಆ ಲೈನ್ಗೆ ಎಲ್ಲರಿಗೂ ಹೋಗುತ್ತೆ, ನಿಮ್ಗಂತ ಬೀಳಲ್ಲ ಯಾವತ್ತು. ಈ ಲೈನಲ್ಲಿ ಏನಿದೆಯೋ ಆ ಎಲ್ಲ ಮನೆಗೂ ಹಂಗೆ ಆಗುತ್ತೆ, ಆವಾಗ ಇನ್ವರ್ಟರ್ ಹೋಗುತ್ತೆ. ಬಟ್ ಇನ್ವರ್ಟರ್ ವ್ಯಾರಂಟೀಸ್ ಇರೋದ್ರಿಂದ ನಿಮ್ಗೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ರಿಪ್ಲೇಸ್ಮೆಂಟ್ ಆಗುತ್ತೆ ಕಂಪ್ಲೀಟ್ ಆಗಿ. ಸೊ ಇದೊಂದು 2 kW ಸೆಟಪ್. ಮೇಲಿಂದ DC ಬಂದಿದೆ, DC ಆಗಿಬಿಟ್ಟು ಇಲ್ಲಿ ಕನೆಕ್ಷನ್ ಕೊಟ್ಟು DC/DB ಹಾಕಿದ್ವಿ. ಇವರಿಗೆ ಸಿಬಾಸ್ ಯೂಸ್ ಮಾಡಿದ್ವಿ ಕಂಪ್ಲೀಟ್ ಆಗಿ ಸೆಟಪ್ಗೆ. ಸೊ ಇದು AC/DBಗೆ, ಇದು AC/DB ಪ್ರೊಟೆಕ್ಷನ್ ಇದೆ. ಸೊ ನೀವು ಹಿಂಗೆ ಬಂದರೆ ನಿಮಗೆ ಬೈ ಡೈರೆಕ್ಷನ್ ಮೀಟರ್ ತೋರಿಸ್ತೀನಿ. ತುಂಬ ಕಸ್ಟಮರ್ ಅದೊಂದು ಕೇಳ್ತಾರೆ, ಸರ್ ಮೀಟ್ರ್ ಯಾವ ಥರ ಇರುತ್ತೆ ಸರ್ ಅಂತ. ಸರಿ ನೋಡಿ, ಬೆಸ್ಕಾಮ್ ಮೀಟರ್ ಬಾಕ್ಸಲ್ಲಿ ಬರ್ದಿರುತ್ತೆ ನೋಡಿ, ಸೋಲಾರ್ ಜನರೇಷನ್ ಮೀಟರ್ RR ನಂಬರ್ ಹಾಕಿಬಿಟ್ಟು ಸಿಂಕನೈಸೇಷನ್ ಡೇಟು ಹಾಕಿರ್ತಾರೆ, ಸೋಲಾರ್ ಮೀಟರ್ ಬಾಕ್ಸ್ ಅಂತ. ಇದರಲ್ಲಿ 2 ಥಿಂಗ್ಸ್ ಇರುತ್ತೆ ನೋಡಿ, ಒಂದು ಈ ಮೀಟರ್ ಇರುತ್ತೆ, ಇನ್ನೊಂದು ಈ ಮೀಟರ್ ಇರುತ್ತೆ. ಸೊ ಒಂದು ಸೋಲಾರ್ ಜನರೇಷನ್ ಮೀಟರ್ ಅಂತೀವಿ, ಇನ್ನೊಂದು ಬೈಡೈರೆಕ್ಷನ್ ಮೀಟರ್ ಅಂತೀವಿ. ಸೊ ಬೈಡೈರೆಕ್ಷನ್ ಮೀಟರ್ ಅನ್ನೋದು ಅದು 2 ರೆಕಾರ್ಡ್ ಮಾಡುತ್ತೆ. ನೀವು ಏನು KB ಕೊಟ್ಟಿದ್ದೀರಾ, ನೀವೇನು KBಯಿಂದ ತೊಗೊಂಡಿದ್ದೀರಾ. ಇದು ಇನ್ನೊಂದು ನಾರ್ಮಲ್ ಜನರೇಷನ್ ಇರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದರೆ ಮಂತ್ ಎಂಡ್ ಬಿಲ್ ಬರುವಾಗ ನೀವೆಷ್ಟು KB ಕೊಟ್ಟಿದ್ದೀರಾ, ನೀವೆಷ್ಟು ತೊಗೊಂಡಿದ್ದೀರಾ, ಯೂನಿಟ್ ಮೈನಸ್ ಆಗುತ್ತೆ. ಕಸ್ಟಮರ್ ಅದನ್ನು ತಿಳ್ಕೊಳ್ತಾರೆ. ಇದು ಯಾವ ಥರ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್, ಒಂದು 250 ಯೂನಿಟ್ ಜನರೇಟ್ ಆಗುತ್ತೆ 2 kW. ಸೊ 2 kW 250 ಯೂನಿಟ್ ಜನರೇಟ್ ಆಗ್ತದೆ ಅಂದರೆ ಅದರಲ್ಲಿ ಏನಾಗುತ್ತೆ ನಿಮಗೆ, ನೀವು ಒಂದು 300 ಖರ್ಚು ಮಾಡಿದ್ರಿ, ನಿಮ್ಮದು ಬಿಲ್ ಆವಾಗ ಆ ಮಿಕ್ಕಿದ 50 ಯೂನಿಟ್ ಕಟ್ಟೋ ಥರನೇ ಬರುತ್ತೆ. ಉಲ್ಟಾ ಸಿನಾರಿಯೋ, ಇವಾಗ 250 ಯೂನಿಟ್ ಜನರೇಟ್ ಆಯಿತು, ನೀವು ಯೂಸ್ ಮಾಡಿದ್ದು ಒಂದು 180ನೋ 190ನೋ, ಮಿಕ್ಕಿದೇನಿದೋ 2 kW ಮೇನ್ ಏನು ಬರುತ್ತೆ ಬೇಸಿಕ್, ಅದು 0 ಆಗಬೇಕು. ಎಕ್ಸಸ್ ಏನು KB ಎಕ್ಸ್ಪೋ ಮಾಡ್ತಿರೋ ಆ ದುಡ್ಡು ನಿಮ್ಮ ಪರ್ಸನಲ್ ಅಕೌಂಟ್ಗೆ ಬೀಳುತ್ತೆ. ಸೊ ಈ ಥರ ಒಂದು ಫುಲ್ 2 kW ಸೆಟಪ್ ಮಾಡಿದ್ದೀವಿ. ನೀವು ಎಲ್ಲ ವೀಡಿಯೋ ನೋಡಿದ್ದೀರಾ. ಇಷ್ಟ ಆಯ್ತಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವತ್ತೂ ನಿಮಗೆ ಗೊತ್ತಿಲ್ವ ದಯವಿಟ್ಟು ಕೇಳಿ, ಯಾವುದೇ ಒಂದು ಮಾಡೋಕ್ಕೆ ಮುಂಚೆ ಕೇಳಿ. ಸೋಲಾರ್ ಯಾವ ಥರ ಏನಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಷ್ಟೇ ಡೌಟ್ಸ್ ಇರಲಿ ವೀಡಿಯೋಸ್ ನೋಡಿ, ರಿಸರ್ಚ್ ಮಾಡಿ, ಗೂಗಲ್ ಮಾಡಿ, ಏನೇ ಮಾಡಿ, ಆದರೆ ಗೊತ್ತಾಗ್ಬಿಟ್ಟು ಹಾಕಿ. ಯಾಕಂದರೆ ನಾವು ಹೇಳೋ ಥರ ನಮ್ಮ ಸೋಲಾರ್ ಡಸ್ ವರ್ಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.